I like Adik. And I like her too. ನೀವಿಬ್ರು ಏನ್ ಹೇಳಬೇಕು ಅದನ್ನ ಹೇಳಾಯ್ತು. ಈಗ ನಮಗೂ ಸ್ವಲ್ಪ ಯೋಚಿಸೋದಿಕ್ಕೆ ಸಮಯ. ಇದರಲ್ಲಿ ಯೋಚಿಸೋದಕ್ಕೇನಿದೆ? ಸತ್ಯ ಕಣ್ ಮುಂದೆನೇ ಇದೆ. ಈ ಹುಡುಗ ನನ್ನ ಮಗಳನ್ನ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಿದ್ದಾನೆ. ಹುಡುಗ ಹೌದು ಸಿಕ್ಕಾಕ್ಸಿ ನೀನ್ ಆಸ್ತಿನೆಲ್ಲ ಹೊಡಿಬೇಕು ಅಂತ ಅನ್ಕೊಂಡಿದ್ದಾನ. ಅಂಕುಶ್ ಕಪಾಡಿಯ. ಒಂದ್ ನಿಮಿಷ, ಯಾಕಿಷ್ಟು ಕಿರ್ಚ್ತಾ ಇದ್ದೀರಾ? ಕಿರ್ಚಾಡ್ದೆ ಏನ್ ಮಾಡ್ಲಿ? ವಿಷಯ ನನ್ನ ಮಗಳದ್ದು. ನಮ್ ಮಗಳ ವಿಷಯ. ಇವಳು ನನಗೂ ಮಗಳೇ. ಹಾಗಾದ್ರೆ ಇವಳಿಗೆ ತಾಯಿ ಆಗು ಅನುಪಮ. ಮತ್ತೆ ಈ ಅಮೆರಿಕನ್ ಸಂಬಂಧಿಕನ ಕೆನ್ನೆಗೆ ಹೇಗ್ ಹೊಡಿ ನೀನು ಅಂದ್ರೆ ಇವನಿಗೆ ಭಾರತೀಯ ಸಂಸ್ಕೃತಿ ನೆನಪಾಗ್ಬೇಕು. ಎಲ್ಲ ವಿಷಯನೂ ಜಗಳದಿಂದ ಬಗೆಹರಿಸಕ್ ಆಗಲ್ಲ. ಹಾಗೆ ಎಲ್ಲ ವಿಷಯ ಅರ್ಧ ಗಂಟೆ ಭಾಷಣ ಕೊಡೋದ್ರಿಂದ ಬಗೆಹರಿಯಲ್ಲ ಅನುಪಮ. ವನರಾಜ್, ಪಾವನಿ ಹೇಳ್ತಿರೋದು ಸರಿಯಾಗಿದೆ. ಇವರಿಬ್ರು ನಮ್ ಕಣ್ಣಿಗೆ ಮಕ್ಳು ಹಾಕಿ ಕಾಣ್ಬೋದು, ಆದ್ರೆ ಇಬ್ರು ಕಾಲೇಜ್ ನಲ್ಲಿ ಇದಾರೆ, ಅಡಲ್ಟ್ಸ್ ಇವರು. ಇಬ್ರು ವಯಸ್ಸಿನಲ್ಲೂ ಒಬ್ರ ಮೇಲೆ ಒಬ್ರು ಫೀಲಿಂಗ್ಸ್ ಬರುವಂತದ್ದು ನಾರ್ಮಲ್ ಅಷ್ಟೇ. ಇವ್ರ ಫೀಲಿಂಗ್ಸ್ ನಾವು ಕೊಂದು ಹಾಕೋ ಆಗಿಲ್ಲ. ಅದಕ್ಕೆ ಸರಿಯಾದಂತ ಡೈರೆಕ್ಷನ್ ತೋರಿಸ್ಬೇಕು, ನಾವು ಗೈಡೆನ್ಸ್ ಕೊಡ್ಬೇಕು. ಫ್ರೆಂಡ್ಸ್ ಹೇಗೆ ಒಬ್ರು ಇನ್ನೊಬ್ರು ಮನೆಗೆ ಹೋಗ್ತಾರೋ ಹಾಗೆ ಇವರಿಬ್ರು ಮೀಟ್ ಆಗ್ಬಹುದು. ಆದ್ರೆ ದೊಡ್ಡವರು ಅಪ್ಪ ಅಮ್ಮನ ಸೂಪರ್ವಿಷನ್ ಮೇಲೆ ಇರ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇವ್ರಿಗೆ ಹೀಗೆ ಮಾಡೋದಕ್ಕೆ ನಾವು ಬಿಡದೆ ಹೋದ್ರೆ, ನಾನು ಹೇಳ್ತಾ ಇದ್ದೀನಿ, ಈ ಮಕ್ಕಳು ನಮ್ ಬೆನ್ನ ಹಿಂದೆ ಕದ್ದು ಮುಚ್ಚಿ ಮೀಟ್ ಆಗ್ತಾರೆ. ಆಗ ನಾವ್ ಏನ್ ಮಾಡೋದಕ್ಕೆ ಸಾಧ್ಯ? ಹಾಗಾದ್ರೆ ಏನ್ ಮಾಡ್ಬೇಕು? ನಿಂತರ ಆಗ್ಬೇಕಾ ಎಲ್ರು ಪ್ರೇಮಿಗಳು? ಕಾಲೇಜಿಂದ ಇಲ್ಲಿವರೆಗೂ ನೀನು ಬರೀ ಪ್ರೀತಿನೇ ಮಾಡ್ಕೊಂಡು ಬಂದಿದ್ದೆಲ್ಲ. ನಿಂತರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಳ್ಳೋದಕ್ಕಿಂತ ಅದು ಒಳ್ಳೇದೇ ವನರಾಜ್. ಸಾಕು, ಜಾಸ್ತಿ ಆಯ್ತು. ನನಗಿನ್ನೇನು ಮಾತಾಡೋಕೆ ಇಷ್ಟ ಇಲ್ಲ. ನನಗಂತೂ ಗೊತ್ತಿರೋದಿಷ್ಟೇ, ಇನ್ನು ಮುಂದೆ ಈ ಹುಡುಗ ನನ್ನ ಮಗಳ ಅಕ್ಕಪಕ್ಕನು ಸುಳಿಬಾರ್ದು. ಅಂಕಲ್ ಪ್ಲೀಸ್, ನಾವೇನು ತಪ್ಪು ಮಾಡ್ತಾ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪಾವನಿಗೆ ನಾನು ಮೀಟ್ ಮಾಡೋದಿಷ್ಟ. ಸಿಗ್ತೀನಿ ಕೂಡ. ಪಾವನಿ, ಸಾರಿ ಪಪ್ಪ, ನೀವ್ ನನ್ನ ಲೈಫ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನನಗೆ ಅದಕ್ಕಂದ್ರೆ ಇಷ್ಟ, ನಾನು ಅವನ್ನ ಮೀಟ್ ಮಾಡ್ತೀನಿ, ನೀವ್ ಅದನ್ನ ತಡೆಯೋ ಹಾಗಿಲ್ಲ. ಅಣ್ಣ, ನೀವ್ ನನ್ನ ಹೊಡಿಬೇಕಂತಿದ್ರಿ ಅಲ್ಲ, ಹೊಡಿರಿ. ಅಜ್ಜಿ, ನೀವು ನನ್ ಕೆನ್ನೆಗೆ ಹೊಡಿಬೇಕು ಅಂತಿದ್ರಲ್ಲ. ಅಂಡ್ ಪಪ್ಪ, ನೀವು ನನಗ್ ಹೊಡಿಬೋದು. ಆದ್ರೆ ನಾನಂತೂ ಹಿಂದೆ ಸರಿಯಲ್ಲ, ಯಾಕಂದ್ರೆ ನಾನ್ ತಪ್ಪು ಮಾಡಿಲ್ಲ. ಯಾರನ್ನಾದ್ರೂ ಲೈಕ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ.